ಇಂದಿನ ತರಗತಿಯಲ್ಲಿ ನಾವು ಕೃಷ್ಣ ಸುಧಾಮ ಎಂಬ ಗದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸುಧಾಮನ ಸುಂದರ ಮನೆ ಹಾಗೂ ದೂರದಲ್ಲಿರುವ ಮರಗಳು, ಹೆಂಡತಿ ಮಕ್ಕಳ ಬಟ್ಟೆಯನ್ನು ಧರಿಸಿದ ದಿನಗಳನ್ನು ಸನ್ನಿವೇಶದ ಬಗ್ಗೆ ತಿಳಿದುಕೊಳ್ಳೋಣ. ಸುಧಾಮ ಅವನ ಆಶ್ಚರ್ಯದಿಂದ, ಇದು ಯಾರ ಮನೆ ಇದು? ಅವಾಗ ಹೆಂಡತಿ, ಇದು ನಮ್ಮ ಮನೆ ಕಂಡ್ರೆ. ಸುಧಾಮ, ಇಲ್ಲಿರುವ ನಮ್ಮ ಗುಡಿಸಲು ಎಲ್ಲಿ? ಹೆಂಡತಿ, ಆ ಗುಡಿಸಿದ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆಯನ್ನು ನಿರ್ಮಿಸಿದ್ದಾರೆ ಕಣ್ರಿ. ಸುಧಾಮ, ಅಷ್ಟು ನಾನು ಹೋಗಿ ಬರೋದ ಒಳಗಡೆ ಈ ಅರಮನೆ ಎಲ್ಲಿ ಆಯಿತು? ಅವಾಗ ಹೆಂಡತಿ, ಅದು ನಿಮ್ಮ ಶ್ರೀಕೃಷ್ಣನ ಕೃಪೆಯಿಂದ ಕಣೆ ಕಣ್ರಿ. ಅವಾಗ ಸುಧಾಮ, ಹೌದಾ? ನನ್ನ ಶ್ರೀಕೃಷ್ಣ ಮಿತ್ರನಿಂದ ಇದು ನಿರ್ಮಾಣವಾಗಿದ್ದು. ಅವಾಗ ಹೆಂಡತಿ ಅಂತಾಳೆ, ಹಾ, ಆ ಮಹಾರಾಯ ಶ್ರೀಕೃಷ್ಣನಿಂದ ಏಕಂಡ್ರೆ ಆಗಿದ್ದು. ಆಮೇಲೆ ಸುಧಾಮ ಹೇಳ್ತಾನೆ, ಸುಧಾಮ ಅಂತಾನೆ, ನಾನು ಅವನನ್ನು ಸಹಾಯ ಕೂಡ ಕೇಳಲಿಲ್ಲ. ಹೆಂಡತಿ, ಹೌದಾ? ನೀವು ಸಹಾಯ ಕೂಡ ಕೇಳಲಿಲ್ವಾ? ಅವಾಗ ಸುಧಾಮ, ಸತ್ಯವಾಗಲೂ ನಾನು ಸಹಾಯ ಕೇಳಲಿಲ್ಲ. ಹೆಂಡತಿ, ನೀವು ದ್ವಾರಕ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕ ದಂಡರು ಒಂದು ಬೇಕಾದ ವಸ್ತುಗಳನ್ನು ತಂದು ಮನೆಯನ್ನು ನಿರ್ಮಿಸಿದರು. ನೀವು ಯಾಕೆ ಸಹಾಯ ಕೇಳಲಿಲ್ಲ? ಅವಾಗ ಸುಧಾಮ, ಆತ ಸತ್ಕಾರ ಮಾಡಿದ್ದು ನೋಡಿ ನಾನು ಸಹಾಯವನ್ನು ಕೇಳಲು ನನಗೆ ಮನಸ್ಸಾಗಲಿಲ್ಲ. ಅವಾಗ ಹೆಂಡತಿ, ನೀವು ಸಹಾಯ ಕೇಳಲಿಲ್ಲ ಹೌದು, ಆದರೆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ. ಸುಧಾಮ, ಹೌದು, ನಮ್ಮ ಮಕ್ಕಳ ಎಲ್ಲಿ? ಅವಾಗ ಮಕ್ಕಳ ಆಗಮನ. ಮಗಳು ಬರ್ತಾಳೆ, ಅಪ್ಪ ಅಪ್ಪ, ನಮ್ಮ ಹೊಸ ಬಟ್ಟೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆವಲ್ಲ. ಓಲೆ, ಬಳೆ ಮತ್ತೆ ಎಲ್ಲ ರೀತಿಯ ಬಟ್ಟೆಗಳನ್ನು ಕೊಟ್ಟೋಗಿದ್ದಾರೆ. ಮಗ ಬರ್ತಾನೆ, ಅಪ್ಪ ಅಪ್ಪ, ನಿಮಗೂ ರೇಷ್ಮೆ ಬಟ್ಟೆಯನ್ನು ಕೊಟ್ಟಿದ್ದಾರೆ ನೋಡಿ. ಅವಾಗ ತಂದೆ ಸುಧಾಮ, ನನಗೆ ಬೇಡ, ನೀವೇ ಎಲ್ಲರೂ ಧರಿಸಿಕೊಳ್ಳಿ. ನನಗೆ ಆ ಶ್ರೀಕೃಷ್ಣ ದೇವನ ರೇಷ್ಮೆ ಬಟ್ಟೆಯೇ ನನಗೆ ಆಭರಣ, ಅವನ ಮಾತವೇ ನನಗೆ ಆಭರಣ. ನನಗೆ ಅಂತಹ ಶ್ರೀಕೃಷ್ಣ ಗೆಳೆತನಂತಹ ಸ್ನೇಹ ಸಿಕ್ಕಿದ್ದು ನನಗೆ ಧನ್ಯವಾಯಿತು. ಎಲ್ಲರೂ ಕರೆಕ್ಟಾಗಿ ಗಮನಿಸಿ ಕೇಳಿಸ್ಕೋಬೇಕಾಗಿತ್ತು. ಹಾಗಾದ್ರೆ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಅಜಿತ್ ಸೆಂಟೆನ್ಸ್ ಇದೆ. ಮನೆಯಿಂದ ಮರಳಿ ಬಂದ ಸುಧಾಮನು ಏನನ್ನು ಕಂಡಿದರು? ಅರಮನೆ.